ಸದಾ ಭಾರತದೊಂದಿಗೆ ದ್ವೇಷವನ್ನ ಕಾರುತ್ತಿದ್ದ ಪಾಕಿಸ್ತಾನ ಇದೀಗ ಭಾರತದ ಸ್ನೇಹಕ್ಕಾಗಿ ಆತೊರೆಯುತ್ತಿದೆ. ಭಾರತದೊಂದಿಗೆ ವ್ಯಾಪಾರಕ್ಕಾಗಿ ಆತೊರೆಯುವಂತಹ ಕೆಲಸವನ್ನ ಮಾಡ್ತಿದೆ. ಹಾಗಾದ್ರೆ ಇದ್ದಕ್ಕಿದ್ದಂತೆ ಪಾಕಿಸ್ತಾನ ಬದಲಾಗಿದ್ಯಾಕೆ? ನಿಜಕ್ಕೂ ಪಾಕಿಸ್ತಾನ ಬದಲಾಗಿದೆಯಾ ಅಥವಾ ಬರ್ಬಾದ್ ಆಗಿದೆಯಾ? ಅಷ್ಟಕ್ಕೂ ಇದೀಗ ಪಾಕಿಸ್ತಾನ ಭಾರತದೊಂದಿಗಿನ ವ್ಯಾಪಾರದ ಬಗ್ಗೆ ಮಾತನಾಡ್ತಿರೋದು ಯಾಕೆ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಪಾಕಿಸ್ತಾನ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರುವಂತಹ ವಿಚಾರ ಯಾವುದಪ್ಪ ಅಂದರೆ ಅದು ಭಯೋತ್ಪಾದನೆ. ಹೌದು, ಭಯೋತ್ಪಾದಕರ ಸ್ವರ್ಗ ಅಂತಲೇ ಕರೆಸಿಕೊಂಡಿರುವಂತಹ ಪಾಕಿಸ್ತಾನದಲ್ಲಿ ಇಂದು ನಾವು ಯಾರೂ ಊಹಿಸದಂತಹ ಪರಿಸ್ಥಿತಿ ಇದೀಗ ಬಂದಿದೆ. ಯಾಕಂದರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಹೆಚ್ಚಾಗಿದೆ. ಉಗ್ರರ ಅಟ್ಟಹಾಸ, ಇನ್ನಿಲ್ಲದ ಪಾಪಕೃತ್ಯಗಳು ಇದೀಗ ಪಾಕಿಸ್ತಾನವನ್ನು ಒಂದು ಲೆವೆಲ್ಗೆ ಬರ್ಬಾದ್ ಮಾಡಿದೆ. ಇಂತಹ ಪಾಕಿಸ್ತಾನವನ್ನು ಭಾರತ ಮೊದಲಿನಿಂದಲೂ ದೂರ ಇಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇದೀಗ ಪಾಕಿಸ್ತಾನ ಮಾತ್ರ ಭಾರತಕ್ಕೆ ಮತ್ತಷ್ಟು ಹತ್ತಿರವಾಗಲು ಮುಂದಾಗ್ತಿದೆ. ಅದರಲ್ಲಿಯೂ ಕೂಡ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದರ್ ಏನಿದ್ದಾರೆ, ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅದೇನಪ್ಪ ಅಂದರೆ, ಭಾರತದೊಂದಿಗೆ ಪಾಕಿಸ್ತಾನ ವ್ಯಾಪಾರ ಮಾಡಲು ಮುಂದಾಗಿದೆ. ಅದರಲ್ಲಿಯೂ ಒಂದು ಹೆಜ್ಜೆ ಮುಂದಿರುವಂತಹ ಪಾಕ್ ಉದ್ಯಮಿಗಳು ಭಾರತದೊಂದಿಗೆ ಸಂಬಂಧ ಬೆಳೆಸಲು ಆತೊರೆಯುತ್ತಿದ್ದಾರೆ. ಆ ಕಾರಣದಿಂದ ಪಾಕಿಸ್ತಾನ ಕೂಡ ಇದೀಗ ಭಾರತದೊಂದಿಗೆ ಸ್ನೇಹವನ್ನು ಬಯಸ್ತಾ ಇದೆ ಎನ್ನುವಂಥ ಮಾತನ್ನು ಹೇಳಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಮೂಡಿರಬಹುದು. 370 ಏನು ಆರ್ಟಿಕಲ್ ಇದೆ ಅದನ್ನು ಕ್ಯಾನ್ಸಲ್ ಮಾಡಿದ್ದೇವೆ, ಕಾಶ್ಮೀರವನ್ನು ಭಾರತಕ್ಕೆ ಬೇಕು ಅಂತ ವಾದವನ್ನು ಮಾಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ಪ್ರತಿಯೊಂದು ಹೆಜ್ಜೆಯನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡ್ತಾ ಇತ್ತು, ನಿಮಗೆ ಗೊತ್ತಿರುವಂಥದ್ದು. ಇವೆಲ್ಲ ಕಾರಣಗಳು ಇದ್ದರೂ ಕೂಡ ಇದೀಗ ಪಾಕಿಸ್ತಾನ ಭಾರತದೊಂದಿಗೆ ವ್ಯಾಪಾರ ಮಾಡ್ತೀವಿ ಎನ್ನುವಂತಹ ಮಾತನ್ನು ಹೇಳ್ತಿದೆ. ಅದುವೇ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸ್ನೇಹಿತರೆ, ನಾನು ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಒಂದು ಪ್ರಶ್ನೆ ಏನಿದೆ ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಏನಂದರೆ, ಇದಕ್ಕೂ ಮುಂಚೆ ಪಾಕಿಸ್ತಾನದೊಂದಿಗೆ ಭಾರತ ಸಂಬಂಧವನ್ನು ಹೊಂದಿತ್ತಾ ಮತ್ತು ವ್ಯಾಪಾರಗಳನ್ನು ಮಾಡ್ತಿತ್ತಾ ಅಂದರೆ ಖಂಡಿತವಾಗಿಯೂ ಈ ಹಿಂದೆ ಕೂಡ ಪಾಕಿಸ್ತಾನದೊಂದಿಗೆ ಉತ್ತಮ ವ್ಯಾಪಾರವನ್ನು ಭಾರತ ಹೊಂದಿತ್ತು. ಭಾರತ ಮತ್ತು ಪಾಕಿಸ್ತಾನ ವಿರೋಧಿ ರಾಷ್ಟ್ರಗಳಾಗಿದ್ದರೂ ಕೂಡ ವ್ಯಾಪಾರವನ್ನು ಮಾಡ್ತಾ ಇದ್ವು. ಯಾಕಂದರೆ ನಿಮಗೆ ಗೊತ್ತಿರಲಿ, ಯಾವುದೇ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಂದಿಗೆ ಎಂತಹ ರಾಜತಾಂತ್ರಿಕ ಬಿಕ್ಕಟ್ಟು ಇದ್ದರೂ ಕೂಡ ವ್ಯಾಪಾರ ಮಾತ್ರ ಹಾಗೆಯೇ ಮುಂದುವರಿಯುತ್ತೆ. ನಿಮಗೆ ಗೊತ್ತಿರುವಂತಹ ವಿಚಾರ ಏನಪ್ಪ ಅಂದರೆ, 1996ರಲ್ಲಿ ಭಾರತ ಏನಿದೆ ಪಾಕಿಸ್ತಾನಕ್ಕೆ ಅತ್ಯಾಪ್ತ ರಾಷ್ಟ್ರ ಎನ್ನುವಂತಹ ಒಂದು ಪಟ್ಟವನ್ನು ಕೊಟ್ಟಿತ್ತು. ಆ ಕಾರಣದಿಂದ ಭಾರತದಿಂದ ಹೋಗುವಂತಹ ಏನು ವಸ್ತುಗಳಿದೆ ಅವುಗಳಲ್ಲಿ ಟ್ಯಾಕ್ಸನ್ನು ಕಡಿಮೆ ಮಾಡಿತ್ತು. ನಿಮಗೆ ಗೊತ್ತಿರಲಿ, 1996ರಿಂದ 2019ರವರೆಗೆ ಭಾರತ ಮತ್ತು ಪಾಕಿಸ್ತಾನದೊಂದಿಗೆ ವ್ಯಾಪಾರ ನಡೀತಾ ಇತ್ತು. ಅದರಲ್ಲಿ ಪ್ರಮುಖವಾಗಿ ಕಾಫಿ, ಟೀ, ಸೆರಾಮಿಕ್ಸ್, ಹೀಗೆ ಆಹಾರಕ್ಕೆ ಸಂಬಂಧಪಟ್ಟಂತಹ ಅದೆಷ್ಟೋ ವಸ್ತುಗಳನ್ನು ಪಾಕಿಸ್ತಾನಕ್ಕೆ ಭಾರತ ಕಳಿಸ್ತಾ ಇತ್ತು. ಪಾಕಿಸ್ತಾನದಿಂದ ಕೆಲವೊಂದು ಪದಾರ್ಥಗಳನ್ನು ಭಾರತ ಕೂಡ ತೆಗೆದುಕೊಳ್ತಾ ಇತ್ತು. ಆದರೆ ಇದೆಲ್ಲದಕ್ಕೂ ಒಂದು ಪೆಟ್ಟು ಬಿದ್ದಿದ್ದು 2019. ಹೌದು ಸ್ನೇಹಿತರೆ, 2019 ಆಗಸ್ಟ್ನಲ್ಲಿ ಭಾರತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಆರ್ಟಿಕಲ್ 370 ಏನಿದೆ ಅದನ್ನು ಕ್ಯಾನ್ಸಲ್ ಮಾಡುತ್ತೆ. ಕಾಶ್ಮೀರಕ್ಕೆ ಕೊಟ್ಟಿದ್ದಂತಹ ವಿಶೇಷ ಸ್ಥಾನಮಾನ ಏನಿದೆ ಅದನ್ನು ತೆಗೆದುಕೊಳ್ಳುತ್ತೆ. ಇದಕ್ಕೆ ರಿಯಾಕ್ಟ್ ಮಾಡಿದಂತಹ ಪಾಕಿಸ್ತಾನ ಒಂದು ಮಾತನ್ನು ಹೇಳ್ತು, ನಾವು ಕಾಶ್ಮೀರ ಪಡೆಯೋದಕ್ಕೆ ಏನು ಬೇಕಾದರೂ ಮಾಡ್ತೀವಿ ಎನ್ನುವಂತಹ ಮಾತನ್ನು ಹೇಳಿದ್ದು ನಿಮಗೆ ಗೊತ್ತಿರುವಂಥ ವಿಚಾರವೇ. ಅದರಲ್ಲೂ ಕೂಡ ಈ ಕೂಡಲೇ ನಾವು ಭಾರತದೊಂದಿಗೆ ಏನು ವ್ಯಾಪಾರ ಮಾಡ್ತೀವಿ ಅದನ್ನು ಬಂದ್ ಮಾಡ್ತೀವಿ ಎನ್ನುವಂತಹ ಆದೇಶವನ್ನು ಹೊರಡಿಸಿತ್ತು. ಅದೇ ಥರ ಪಾಕಿಸ್ತಾನ ಭಾರತದೊಂದಿಗಿನ ವ್ಯಾಪಾರವನ್ನು ಬಂದ್ ಮಾಡಿತ್ತು. ಆ್ಯಕ್ಚುಲಿ ಸ್ನೇಹಿತರೆ, ಇವರು ಕಾಶ್ಮೀರಕ್ಕಾಗಿ ಇಂತಹದ್ದೊಂದು ಮಾಡಲಿಲ್ಲ. ಆದರೆ ಅದಕ್ಕಿಂತ ಮುಂಚಿತವಾಗಿ 2019 ಫೆಬ್ರವರಿಯಲ್ಲಿ ಭಾರತ ಒಂದು ನಿರ್ಧಾರವನ್ನು ಕೈಗೊಂಡಿತ್ತು. ಅದೇನಪ್ಪ ಅಂದರೆ, ಪಾಕಿಸ್ತಾನಕ್ಕೆ ನೀಡಿದ್ದಂತಹ ಅತ್ಯಾಪ್ತ ದೇಶ ಎನ್ನುವಂತಹ ಪಟ್ಟವನ್ನು ತೆಗೆದಿತ್ತು. ಆ ಕಾರಣದಿಂದ ಭಾರತದ ವಸ್ತುಗಳನ್ನು ಅಲ್ಲೇನಾದರೂ ಆಮದು ಮಾಡಿಕೊಂಡ್ರೆ 200 ಪಟ್ಟು ಎಕ್ಸ್ಟ್ರಾ ಏನಿದೆ ಅಲ್ಲಿ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಅದು ಅಸಲಿ ಕಾರಣ. ಸೊ ಆ ಕಾರಣದಿಂದ ಪಾಕಿಸ್ತಾನ ವ್ಯಾಪಾರವನ್ನು ಬಂದ್ ಮಾಡಿತ್ತು. ಇದಾದ ಮೇಲೆ ಸುಮಾರು ಭಾರತ ಹಲವಾರು ವಸ್ತುಗಳನ್ನು ತೆಗೆದುಕೊಳ್ಳೋಕ್ಕೆ ಅವ್ರು ಹಿಂದೆ ಮುಂದೆ ನೋಡಿದರು. ಆದರೂ ಕೂಡ ಕೆಲವೊಂದು ಮೂಲಭೂತ ಅವಶ್ಯಕತೆಗಳಾದ 138ಕ್ಕೂ ಹೆಚ್ಚು ವಸ್ತುಗಳನ್ನು ಭಾರತದಿಂದ ತೆಗೆದುಕೊಳ್ತಿದ್ರು. ಅದರಲ್ಲಿ ಹೆಚ್ಚು ಈ ಮೆಡಿಕಲ್ಗೆ ಸಂಬಂಧಪಟ್ಟಂತಹ ವಸ್ತುಗಳೇ ಇರ್ತಾ ಇದ್ವು. ಆದರೆ 2019ರ ಬಳಿಕ ಇದು ಏನಾಗುತ್ತೆ, ನಿರ್ಬಂಧವನ್ನು ಏರಿದ ಕಾರಣ ಪಾಕಿಸ್ತಾನಕ್ಕೆ ಒಂದು ರೀತಿ ಆತಂಕ ಉಂಟಾಗಿರುತ್ತೆ. ಇನ್ನು ಸ್ನೇಹಿತರೆ, ಈ ರೀತಿ ಏನು ವಿವಾದವನ್ನು ಮಾಡಿಕೊಂಡಂತಹ ಪಾಕಿಸ್ತಾನ ಭಾರತದೊಂದಿಗಿನ ವ್ಯಾಪಾರವನ್ನು ಕಡಿದು ಹಾಕುವಂಥ ಕೆಲಸವನ್ನು ಮಾಡುತ್ತೆ. ಅದಾದ ಮೇಲೆ ಇದೀಗ ವಿದೇಶಗಳ ಹತ್ರ ಸಾಲವನ್ನು ಕೇಳ್ತಾ ಇದೆ. ಯಾವ ದೇಶಗಳು ಅಷ್ಟರ ಮಟ್ಟಿಗೆ ಸಾಲವನ್ನು ಕೊಡ್ತಾ ಇಲ್ಲ. IMF ಆಗಾಗ ಸಾಲವನ್ನು ಕೊಡ್ತಾ ಇದ್ರೂ ಕೂಡ ಅದು ವಾಪಸ್ ಬರುತ್ತಾ ಎನ್ನುವಂತಹ ಅನುಮಾನ ಇದೀಗ IMFಗೆ ಎದುರಾಗಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಪಾಕಿಸ್ತಾನದ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ.
ಅದರಲ್ಲಿಯೂ ಕೂಡ ಇದೀಗ 2021 ಬಳಿಕ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಬರ್ಬಾದಾಗಿದೆ. ಒಂದು ರೀತಿ ಆರ್ಥಿಕ ಹಣದುಬ್ಬರ ಹೆಚ್ಚಾಗ್ತಾ ಇದೆ. ತಿನ್ನೋದಕ್ಕೆ ಆಹಾರ ಸಿಗ್ತಿಲ್ಲ. ಒಂದು ವೇಳೆ ಆಹಾರವನ್ನು ಸರ್ಕಾರವೇ ಕೊಟ್ಟರು ಜನರು ಅಲ್ಲಿ ನೂಕುನುಗ್ಗಲಿನ ರೀತಿ ಬಂದು ಅದನ್ನು ಪಡೆದುಕೊಳ್ಳಲು ಹಲವಾರು ಘಟನೆಗಳು ನಡೀತಾ ಇದೆ. ಸಾವುಗಳು ಕೂಡ ಸಂಭವಿಸ್ತಾ ಇದೆ. ಇಂತಹ ಪಾಕಿಸ್ತಾನಕ್ಕೆ ಇದೀಗ ಬುದ್ಧಿ ಬಂದಂತೆ ಕಾಣ್ತಾ ಇದೆ. ಅದೇ ಕಾರಣಕ್ಕೆ ಇದೀಗ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಬೇಕು ಎನ್ನುವಂತಹ ಮಾತನ್ನು ಹೇಳ್ತಾ ಇದೆ. ಅದರಲ್ಲಿ ಕೂಡ ಈಗ ವಿದೇಶಾಂಗ ಸಚಿವರಾಗಿರುವಂತಹ ಏನಿದ್ದಾರೆ ಅವರು ಕೂಡ ಈಗ ಇಂತಹದ್ದೇ ಮಾತನ್ನು ಹೇಳಿದ್ದಾರೆ. ಇನ್ನೊಂದು ವಿಚಾರ ಗೊತ್ತಿರೋ ಸ್ನೇಹಿತರೆ, ಇಲ್ಲಿ ಈ ಹಿಂದೆ ಭಾರತದೊಂದಿಗೆ ವ್ಯಾಪಾರವನ್ನು ನಿರ್ಬಂಧ ಮಾಡಿದ್ದಂತಹ ಸರ್ಕಾರ ಯಾವುದು ಅಂದರೆ ಇಮ್ರಾನ್ ಖಾನ್ ಸರ್ಕಾರ. ಸೊ ಆ ಕಾರಣದಿಂದ ಈಗಿರುವಂತಹದ್ದು ಶಹಬಾಜ್ ಸರ್ಕಾರ. ಸೊ ಇಮ್ರಾನ್ ಖಾನ್ ಸರ್ಕಾರಕ್ಕೆ ಒಂದು ರೀತಿ ಟಕ್ಕರ್ ಕೊಡುವಂತಹದ್ದು, ಅಂದರೆ ಇಮ್ರಾನ್ ಖಾನ್ ಏನಿದ್ದಾರೆ ಅವರಿಗೆ ಟಕ್ಕರ್ ಕೊಟ್ಟು ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸ್ತಿದ್ದೀವಿ ಅನ್ನುವಂತಹದ್ದನ್ನು ಇಮ್ರಾನ್ ಖಾನ್ಗೆ ಕೊಡುವಂತಹ ಒಂದು ಸೂಚನೆಯನ್ನು ಇದು ಅಂದರೆ ಯಾವುದು ಶಹಬಾಜ್ ಸರ್ಕಾರ ಹೊಂದಿದೆ. ಮತ್ತು ಭಾರತದೊಂದಿಗೆ ವ್ಯಾಪಾರವನ್ನು ಬೆಳೆಸಿದರೆ ಅಟ್ಲೀಸ್ಟ್ ಪಾಕಿಸ್ತಾನದಲ್ಲಿ ಇರುವಂತಹ ಈ ಬಡತನ ಒಂಚೂರಾದರೂ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ಉದ್ದೇಶ ಆಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ಪಾಕಿಸ್ತಾನಕ್ಕೆ ಒಂದು ರೀತಿ ಬರ್ಬಾದಾಗಿದೆಯೋ ಅಥವಾ ಬದಲಾಗಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಭಾರತದ ಸ್ನೇಹಕ್ಕಾಗಿ ತೊರೆಯುತ್ತಿದೆ. ಭಾರತದೊಂದಿಗೆ ಉತ್ತಮ ವ್ಯಾಪಾರಕ್ಕಾಗಿ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಿದೆ. ಆದರೆ ಭಾರತ ಮಾತ್ರ ಇದ್ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಆದರೆ ಈ ಹಿಂದೆ ಭಾರತ ಒಂದು ಮಾತನ್ನು ಹೇಳಿತು, ಅದುವೇ ಭಯೋತ್ಪಾದನೆಯನ್ನು ಬಿಟ್ಟು ಬಂದರೆ ಮಾತ್ರ ನಾವು ನಿಮ್ಮೊಂದಿಗೆ ಸ್ನೇಹವನ್ನು ಬೆಳೆಸ್ತೀವಿ ಎನ್ನುವಂತಹ ಮಾತನ್ನು ಹೇಳಿತು. ಸದ್ಯ ಪಾಕಿಸ್ತಾನ ಹೇಳ್ತಾ ಇದೆ ನಾವು ನಿಮ್ಮೊಂದಿಗೆ ಚೆನ್ನಾಗಿರ್ತೀವಿ, ವ್ಯಾಪಾರ ಮಾಡ್ತೀವಿ ಅಂತ. ಭಾರತ ಈವರೆಗೂ ಯಾವುದೇ ರಿಯಾಕ್ಟನ್ನು ಮಾಡಿಲ್ಲ. ಇಂತಹದ್ದೇ ಸುದ್ದಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.